ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣ ಇವತ್ತು ಶೋಧ ಕಾರ್ಯಕ್ಕೆ ಸಿಗುತ್ತಾ ಮೇಜರ್ ಟ್ವಿಸ್ಟ್. ಇಂದು ಕೂಡ ನಡೆಯಲಿದೆ ಅವಶೇಷ ಶೋಧ ಕಾರ್ಯಾಚರಣೆ. ಹೊಸ ಜಾಗವನ್ನ ತೋರಿಸೋದಾಗಿ ಹೇಳಿರುವ ದೂರುದಾರ. ಹಾಗಾದ್ರೆ ಯಾರು ಊಹೆ ಮಾಡದ ಜಾಗದಲ್ಲಿ ನಡೆಯುತ್ತಾ ಶೋಧ? ರೋಚಕ ಘಟ್ಟ ತಲುಪುತ್ತಾ ಶವ ಹೂತಿಟ್ಟ ಪ್ರಕರಣದ ಶೋಧ ಅನ್ನೋದು ಪ್ರಶ್ನೆ ಇದೆ. ಇವತ್ತಿಗೇನಾಗಬಹುದು ನೇತ್ರಾವತಿಯ ನದಿ ತೀರದಲ್ಲಿ ಅನ್ನೋದು ಪ್ರಶ್ನೆ. ಯಾಕಂದ್ರೆ ನಿನ್ನೆ ಬಹು ನಿರೀಕ್ಷಿತ ದೂರುದಾರ ಇಲ್ಲ ನಾನು ಇಲ್ಲಿ 2ರಿಂದ 3 ಶವವನ್ನು ಕೂತು ಹಾಕಿದ್ದೀನಿ ಅಂತ ಹೇಳ್ಕೊಂಡಿದ್ದಂಥ ಜಾಗದಲ್ಲಿ ಶೋಧ ಕಾರ್ಯವನ್ನು ಮಾಡಲಾಗಿತ್ತು. ಈ ಹಿಂದೆ ಮಾಡಿದ ಶೋಧ ಕಾರ್ಯಕ್ಕಿಂತಲೂ ಆಳ ಅಗಲವಾಗಿಯೇ ಶೋಧ ಕಾರ್ಯವನ್ನು ಮಾಡಲಾಗಿತ್ತು. ಆದರೆ ಯಾವುದೇ ರೀತಿಯಾದಂಥ ಕುರುಹು ಅನ್ನೋದು ಸಿಕ್ಕಿಲ್ಲ. ಹಾಗಾಗಿ ಇವತ್ತಿಗೇನಾಗತ್ತೆ, ಇವತ್ತು ಮತ್ತೆ ಶೋಧ ಕಾರ್ಯ ನಡೆಸ್ತಾರಾ ಅಥವಾ ನಡೆಸಲ್ವಾ? ನಾಳೆ ಗೌರ್ಮೆಂಟ್ ಹಾಲಿಡೇ ಇದೆ, ಅದಾದಮೇಲೆ ಸ್ಯಾಟರ್ಡೆ ಸಂಡೇ ಬರುತ್ತೆ. ಸೊ ಮಂಡೇಗೇನೆ ಇದು ಮುಂದೂಡುತ್ತಾ? ಇವತ್ತು ವಿಚಾರಣೆಗೆ ಒಳಪಡಿಸ್ತಾರಾ? ಇವತ್ತು ಮತ್ತೆ ಇನ್ಯಾವುದಾದ್ರೂ ಬೇರೆ ಸ್ಥಳವನ್ನು ಗುರುತು ಮಾಡ್ತಾನೆ ಈ ದೂರುದಾರ, ಅಥವಾ ಇಲ್ಲೇ ಕಾರ್ಯಾಚರಣೆ ಮಾಡ್ತಾರಾ? SIT ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡುತ್ತಾ? ಇನ್ನು ದೂರುದಾರನನ್ನ ವಿಚಾರಣೆಗೆ ಒಳಪಡಿಸುತ್ತಾ? ಇದನ್ನು ಹೊರತುಪಡಿಸಿ ಇನ್ನೂ ಅನೇಕ ದೂರುದಾರರು ಬಂದಿದ್ದಾರೆ, ಅವರನ್ನು ವಿಚಾರಣೆಗೆ ಒಳಪಡಿಸುತ್ತಾ? ಅವರು ಕೂಡ ಸ್ಥಳ ಮಹಾಜರು ಮಾಡ್ತಾರಾ? SITಯ ಮುಂದಿನ ನಡೆಗೇನು ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಇವತ್ತಿನ ಡೆವಲಪ್ಮೆಂಟ್ ಸಹಜವಾಗಿ ನಿರೀಕ್ಷೆನ ಹುಟ್ಟಾಕಿದೆ. ಯಾಕಂದ್ರೆ ನಿನ್ನೆ ಏನು ಶೋಧ ಕಾರ್ಯ ಮಾಡಿದಲ್ಲಿ ಯಾವುದೇ ವಸ್ತುಗಳು ಸಿಕ್ಕಿಲ್ಲ. ಹಾಗಾಗಿ ಇವತ್ತು ನಡೆಯುತ್ತಾ ಅಥವಾ ನಡೆಯಲ್ಲ ಅನ್ನೋದೇ ಪ್ರಶ್ನೆ. ಪ್ರಕಾಶ್, ನೀತಿ ಸಾಕಷ್ಟು ಚರ್ಚೆಗಳು ಕೂಡ ನಿನ್ನೆಯಿಂದ ಆರಂಭವಾಗಿರ್ತಕ್ಕಂಥದ್ದು. ಒಂದು ಕಡೆ ನಿನ್ನೆಗೆ ಪಾಯಿಂಟ್ ನಂಬರ್ 13ರಲ್ಲಿ ಶೋಧ ಕಾರ್ಯ ಮುಕ್ತಾಯವಾದ ನಂತರ ಮತ್ತೆ ಶೋಧ ಕಾರ್ಯವನ್ನು ಮುಗಿಸ್ತಾರೇನೋ ಸರ್ಕಾರದಿಂದ. ಈಗಾಗಲೇ ಸರ್ಕಾರಕ್ಕೆ ಒಂದು ರೀತಿಯ ವರದಿಯನ್ನು SIT ಅಧಿಕಾರಿಗಳು ಸಲ್ಲಿಸಿದ್ದಾರೆ. ಮತ್ತು ಸರ್ಕಾರದ ಆದೇಶಕ್ಕೆ ಕಾಯ್ದು ನೋಡ್ತಾರ ಅನ್ನುವ ಚರ್ಚೆಗಳು ಕೂಡ ಆರಂಭವಾಗಿತ್ತು. ಆದರೆ ಇವತ್ತು ಒಂದು ಮಾಹಿತಿಯ ಪ್ರಕಾರ ಮತ್ತೆ ಶೋಧ ಕಾರ್ಯ ಆರಂಭವಾಗುತ್ತೆ ಅನ್ನುವ ಸಾಧ್ಯತೆಗಳು ಕೂಡ ಬಲ್ಲ ಮೂಲಗಳಿಂದ ತಿಳಿದು ಬಂದಿರುವಂಥದ್ದು. ಅನಾಮಿಕ ಹೇಳಿದಂತಹ ಜಾಗದಲ್ಲಿ ಮತ್ತೆ ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾರಾ ಅನ್ನುವ ಪ್ರಶ್ನೆಗಳು ಸಾಕಷ್ಟು ಈಗಾಗಲೇ ಮೂಡ್ತಾ ಇದೆ. ಯಾಕಂದರೆ ಅವು ಪಾಯಿಂಟ್ ನಂಬರ್ 1ರಿಂದ ಪಾಯಿಂಟ್ ನಂಬರ್ 13ರವರೆಗೆ ಆತ ಗುರುತಿಸಿದಂತಹ ಸ್ಥಳಗಳಲ್ಲಿ ಸಾಕಷ್ಟು ಕಟ್ಟುನಿಟ್ಟಾಗಿ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಜೊತೆಗೆ SIT ಅಧಿಕಾರಿಗಳು ಎಲ್ಲರೂ ಸೇರಿ ಅನಾಮಿಕ ಎಲ್ಲೆಲ್ಲಿ ತೋರಿಸಿದ್ದಂತಹ ಜಾಗಗಳನ್ನು ಅಲ್ಲಿ ಬಗೆದು ಒಂದು ರೀತಿಯ ಒಂದಿಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಪಾಯಿಂಟ್ ನಂಬರ್ 6ರಲ್ಲಿ ಒಂದಿಷ್ಟು ಮಾಹಿತಿ ಸಿಕ್ಕಿರುವಂಥದ್ದು. ಎಲ್ಲ ವರದಿಗಳನ್ನ ಸರ್ಕಾರಕ್ಕೆ ಈಗಾಗಲೇ ಒಪ್ಪಿಸಲಾಗಿದೆ ಅನ್ನುವ ಮಾಹಿತಿ ಇರುವಂಥದ್ದು. ಹಾಗಾದರೆ ಮುಂದೆ ಇವತ್ತೇನಾದರೂ ಉತ್ಖನನ ಕಾರ್ಯ ಆರಂಭ ಮಾಡಲಿಕ್ಕೆ ಹೊಸ ಜಾಗವನ್ನು ಗುರುತು ಮಾಡಲಿಕ್ಕೆ ಹೊರಟಿದ್ದಾರೆ, ಹೊಸ ಜಾಗವನ್ನು ತೋರಿಸಲಿಕ್ಕೆ ಹೊರಟಿದ್ದಾರೆ SIT ಅಧಿಕಾರಿಗಳು. ಅನಾಮಿಕನ ಜೊತೆಯಲ್ಲಿ ಅನಾಮಿಕ ಎಲ್ಲಿ ಹೇಳ್ತಾರೆ, ಇವತ್ತು ಒಂದಿಷ್ಟು ಊಹೆಗೂ ನಿಲುಕದಂತಹ ಜಾಗಗಳಿಗೆ ಹೋಗ್ತಾರೆ ಅನ್ನುವುದು ಬಲ್ಲ ಮೂಲಗಳಿಂದ ಈಗಾಗಲೇ ತಿಳಿದು ಬಂದಿರುವಂಥದ್ದು. ಅದು 11 ಗಂಟೆಯ ನಂತರ ಕೂಡ ಗೊತ್ತಾಗಲಿದೆ. ಯಾಕಂದರೆ ಬೆಳಗ್ಗೆಯಿಂದಲೂ ಸಾಕಷ್ಟು ಮಳೆ ಈಗಾಗಲೇ ಧರ್ಮಸ್ಥಳದಲ್ಲಿ ಆರಂಭವಾಗಿರ್ತಕ್ಕಂಥದ್ದು. SIT ಕಚೇರಿಯಲ್ಲಿ ಇರ್ತಕ್ಕಂತಹ ಅನಾಮಿಕ ಏನಿದ್ದಾನೆ ಒಂದಿಷ್ಟು ವಿಚಾರಣೆಯನ್ನು ಮಾಡಬಹುದು ಅಥವಾ ಮಾಡದೇ ಇರಬಹುದು. ಈಗಾಗಲೇ ಸಾಕಷ್ಟು ದೂರುದಾರರು ಅನಾಮಿಕ ಹುತ್ತಂತಹ ಹೆಣಗಳನ್ನು ನಾವು ನೋಡಿದ್ದೇವೆ ಅನ್ನೋದು ಈಗಾಗಲೇ ಮುಂದೆ ಬಂದಿರುವಂಥದ್ದು. ನಿನ್ನೆ TV5ಗೆ ಒಬ್ಬ ದೂರುದಾರ ಕೂಡ ಹೇಳಿಕೆ ಕೊಟ್ಟಿದ್ದಂಥದ್ದು. ತುಕಾರಾಮ್ ಗೌಡ ಎನ್ನುವ ವ್ಯಕ್ತಿ, ಧರ್ಮಸ್ಥಳದ ಗ್ರಾಮದ ವ್ಯಕ್ತಿ ಹೇಳಿಕೆಯನ್ನು ಕೊಟ್ಟಿದ್ದರು. ನಾನು ಕೂಡ ನೋಡಿದ್ದೆ, ಹಾಗಾಗಿ ನನ್ನನ್ನು ಕೂಡ ಸಾಕ್ಷಿದಾರನಾಗಿ ಪರಿಗಣನೆ ಮಾಡಿ ಎಂಬುವ ದೂರನ್ನು ಕೂಡ SIT ಕಚೇರಿಗೆ ನೀಡಲಿಕ್ಕೆ ಅಧಿಕಾರಿಗಳನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದಂಥದ್ದು. ಹಾಗಾಗಿ ದಿನದಿಂದ ದಿನಕ್ಕೆ ಪ್ರಕರಣ ಒಂದಿಷ್ಟು ಮಹತ್ವ ಪಡೆದುಕೊಳ್ಳುತ್ತೆ. ಇವತ್ತೇನಾದರೂ ಮೂಳೆಗಳು ಸಿಗಲ್ವಾ, ಈ ಥರದ ದಿನನಿತ್ಯದ ರೋಚಕತೆಯ ಸುದ್ದಿಗಳೇ ಕೂಡ ಆಗಿತ್ತು. ಹಾಗಾಗಿ ಪಾಯಿಂಟ್ ನಂಬರ್ 13 ಎಲ್ಲರ ಚಿತ್ತ ಆಗಿತ್ತು. ಪಾಯಿಂಟ್ ನಂಬರ್ 13ರಲ್ಲಿ 2-3 ಕಡೆ ಸಾಕಷ್ಟು ಆಳಕ್ಕೆ 18ರಿಂದ 20 ಅಡಿ ಗುಂಡಿಯನ್ನು ಬಗೆದರೂ ಯಾವ ಕುರುಹುಗಳು ಕೂಡ ಲಭ್ಯವಾಗಿಲ್ಲ. ಹಾಗಾಗಿ ಇವತ್ತೇನಾದರೂ ಮತ್ತೆ ಹೊಸ ಜಾಗವನ್ನು ತೋರಿಸಿ ಅಲ್ಲಿ ಏನಾದರೂ ಶೋಧ ಕಾರ್ಯ ಆರಂಭ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಬೆಳಗ್ಗೆಯಿಂದಲೂ ಸಾಕಷ್ಟು ಮಳೆ ಈಗಾಗಲೇ ಬೆಂಬಿಡದೆ ಸುರಿತಾ ಇರ್ತಕ್ಕಂಥದ್ದು ಧರ್ಮಸ್ಥಳದಲ್ಲಿ. ಒಟ್ಟಾರೆ 11 ಗಂಟೆಯ ನಂತರ SIT ಕಚೇರಿಯಿಂದ ಅಧಿಕಾರಿಗಳು ಇವತ್ತೇನಾದರೂ ಉತ್ಖನನ ಕಾರ್ಯ ಅಂದರೆ ಶೋಧ ಕಾರ್ಯ ಮಾಡಲಿಲ್ಲ ಅಂತಂದರೆ ಒಂದಿಷ್ಟು ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. 1ರಿಂದ 13 ಪಾಯಿಂಟ್ ಏನಿದೆ ಆ ಪಾಯಿಂಟ್ರಲ್ಲಿ ಕೇವಲ ಆತ ಹೇಳಿದಂಥದ್ದು ಆ ಪಾಯಿಂಟ್ ನಂಬರ್ 6 ಮತ್ತು ಪಾಯಿಂಟ್ ನಂಬರ್ 11 ಒಂದಿಷ್ಟು ಫೀಟ್ ಅಡಿಗಳಷ್ಟು ಮುಂದೆ ಸಿಕ್ಕಿದಂತಹ ಅಸ್ಥಿಪಂಜರಗಳು, ಅದನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿರುವಂಥದ್ದು. ಅದರ ಎಲ್ಲ ವರದಿಯನ್ನು ಕೂಡ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಿದಾರಾ ಅಥವಾ ಇಲ್ಲಿ ಏನೇನು ತನಿಖೆ ಆಗಿದೆ ಎಲ್ಲವನ್ನು ಕೂಡ ಸರ್ಕಾರಕ್ಕೆ
ಸಲ್ಲಿಸಿದ್ದಾರೆ ಹಿರಿಯ ಅಧಿಕಾರಿಗಳು ಅನ್ನೋದು ಮಾಹಿತಿ ಇರುವಂಥದ್ದು. ಈಗ ಸದ್ಯಕ್ಕೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ನಿರ್ದೇಶಕರು ಕೂಡ ಎಂಟ್ರಿ ಆಗಿದ್ದಾರೆ. ಅವರು ಒಂದಿಷ್ಟು ಮಾಹಿತಿಯನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಒಟ್ಟಾರೆ ಧರ್ಮಸ್ಥಳದಲ್ಲಿ ಇವತ್ತು ಏನಾದರೂ ಶೋಧ ಕಾರ್ಯ ನಡೆಯುತ್ತೆ ಅನ್ನೋದು ಬಲ್ಲ ಮೂಲಗಳಿಂದ ಮಾಹಿತಿ ಇರುವಂಥದ್ದು. ಬಟ್ 11 ಗಂಟೆಯ ನಂತರ ಅದನ್ನು ಸ್ಪಷ್ಟವಾಗಿ ಶೋಧ ಕಾರ್ಯ ನಡೆಯುತ್ತಾ ಇಲ್ವಾ ಅನ್ನೋದನ್ನು ಹೇಳ್ಬೋದು. ನೀತಿ. ಥ್ಯಾಂಕ್ ಯು ಪ್ರಕಾಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.